ವೈಷ್ಣವ್ ಶನ್ನು, ಲ್ಯಾಪ್ಟಾಪ್ ತಗೊಂಡು ನಾನು ಕ್ಯಾಬಿನಿಗೆ ಬಾರೋ. ಓಕೆ. ವೈಷ್ಣವಿ, ಆ್ಯಂಡ್ ಒನ್ ಮೋರ್ ಥಿಂಗ್, ನೆಕ್ಸ್ಟ್ ಮಂತ್ ನಿನ್ನನ್ನು ಹೆಲ್ತ್ ಕೇರ್ ಪ್ರಾಜೆಕ್ಟಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಮತ್ತು ಗುಡ್ ನ್ಯೂಸ್ ಏನಂದರೆ ಅಲ್ಲೂ ಕೂಡ ನಾನೇ ನಿನಗೆ ಮ್ಯಾನೇಜರ್. ಓಕೆ ಅರವಿಂದ್. ನಿನಗೆ ಈ ಸಲ 100% ಆನ್ಸೀಟ್ ಗ್ಯಾರಂಟಿ. ಯಾ ಓಕೆ ಅರವಿಂದ್. ಏನಾಯ್ತು ಶನ್ನು, ಒಂದು ಸಲ ಫುಲ್ ಹ್ಯಾಪಿಯಾಗಿರ್ತೀಯಾ, ಒಂದು ಸಲ ಡಲ್ ಆಗಿ ಸ್ಯಾಡ್ ಆಗಿ ಇರ್ತೀಯಾ? ವೈಷ್ಣವಿಯಿಂದನಾ? ನೋಡ್ದೆ ಕಣ ಟ್ರಿಪ್ಪಲ್ಲಿ ವೈಷ್ಣವಿ ನಿನ್ನ ಶೋಲ್ಡ್ರ್ ಮೇಲೆ ಮಲಗಿದಾಗ ನೀನು ಹಾಗೇ ಇದ್ದೆ ತುಂಬ ಹೊತ್ತು. ಅಷ್ಟೊಂದು ಪ್ರೀತಿ ಇದ್ಮೇಲೆ ಪ್ರಪೋಸ್ ಮಾಡ್ಬೋದಲ್ಲೋ? ವೈಷ್ಣವಿ ನನ್ನ ಒಳ್ಳೆ ಫ್ರೆಂಡ್ ಥರ ನೋಡ್ತಿದ್ದಾಳೆ. ನಾನು ಒಳಗಡೆ ಲವ್ ಇಟ್ಕೊಂಡು ಹೊರಗಡೆ ಫ್ರೆಂಡ್ ಥರ ಮೋಸ ಮಾಡ್ತಿದ್ದೀನಿ. ವೈಷ್ಣವಿ ಅಂದರೆ ಇಷ್ಟ, ಅದಕ್ಕೆ ಅರವಿಂದ್. ಶನ್ನು, ನಿನ್ನ ಲವ್ ಬಗ್ಗೆ ನಾನೇನೂ ಮಾತಾಡಲ್ಲ, ಯಾಕೆಂದರೆ ಅದು ನಿನ್ನ ಪರ್ಸ್ನಲ್. ಆದರೆ ಒಂದು ಹೇಳ್ತೀನಿ, ನಾವು ಇಷ್ಟಪಟ್ಟಿದ್ದೆಲ್ಲ ನಮ್ಗೆ ಈಸಿಯಾಗಿ ಸಿಗಲ್ಲ, ಯಾಕಂದರೆ ನಾವು ತುಂಬ ಯೋಚಿಸ್ತೀವಲ್ಲ ಅದ್ರ ಬಗ್ಗೆ. ಜಾಸ್ತಿ ಯೋಚಿಸ್ಬೇಡ ಶನ್ನು, ಎಲ್ಲ ಒಳ್ಳೇದಾಗುತ್ತೆ. ಓಕೆ, ಲೇಟ್ ಆಯಿತು, ಹೊರಡೋಣವಾ? ಹಾಂ, ಹೊರಡೋಣ. ವೈಷ್ಣವಿ, ಹೇಳಪ್ಪ. ಏನೋ ತುಂಬ ಬ್ಯುಸಿ ಆಗಿದೆ ಅನ್ಸುತ್ತಾ, ಈ ನಡುವೆ ಫೋನ್ ಕೂಡ ಮಾಡ್ತಿಲ್ಲ? ಹಾಗೇನಿಲ್ಲ ಅಪ್ಪ. ಸರಿ, ಅಮ್ಮ ನಿನಗೊಂದು ಹುಡುಗಿ ನೋಡಿದಾರೆ ಕಣೋ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಫೋನ್ ಮಾಡಿದೆ. ಹಲೋ, ಕೇಳಿಸ್ತಿದೀಯಾ? ಅಪ್ಪ, ನಾನು ಆಫೀಸಲ್ಲಿದ್ದೀನಿ, ಆಮೇಲೆ ಮಾಡ್ಲಾ? ಓ, ವರ್ಕಲ್ಲಿದೆಯಾ? ವರ್ಕು ಇಂಪಾರ್ಟೆಂಟ್ ಕಣೋ. ಹಾಂ, ಊಟ ಆಯ್ತಾ? ಹುಷಾರು. ಓಕೆ, ಬಾಯ್. ವೈಷ್ಣವಿ, ವೈಷ್ಣವಿ ಬಂದಿದ್ದಾಳ? ವೈಷ್ಣವಿ, ವೈಷ್ಣವಿ, ಶನ್ನು, ಸಾರಿ ಕಣೋ. ವೈಷ್ಣವಿ ನಿನ್ನ ಫ್ರೆಂಡ್ ಅಂತಿದ್ರೆ ನೋವಾಗಿ ಆ ಥರ ಕೇಳಿದೆ ಕಣೋ. ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಓಕೆ ಕಣೋ, ನೀ ನಿನಗೆ ಸಾರಿ ಕೇಳ್ತೀಯ? ವೈಷ್ಣವಿ ಜೊತೆ ಏನಾದರೂ ಮಾತಾಡಿದ್ಯಾ? ಇಲ್ಲ, ಮಾತಾಡ್ಸಕ್ಕೆ ಟ್ರೈ ಮಾಡಿದೆ, ಆದರೆ ಇಯರ್ಫೋನ್ಸ್ ಹಾಕೊಂಡ್ಲು. ಇವತ್ತು ಅರವಿಂದ್ ಜೊತೆ ಮೀಟಿಂಗಲ್ಲಿದ್ದೆ, ದಿನ ಇಡೀ ಅಲ್ಲೇ ಕಳೆದು ಹೋಯ್ತು. ಒಂದ್ಸಲಿ ಕಾಲ್ ಮಾಡಿ ಮಾತಾಡ್ಬೋದಲ್ಲ? ಮಾತಾಡಿದ್ರೆ ಏನಾದರೂ ತಪ್ಪು ತಿಳ್ಕೊತಾಳೆ ಅಂತ ಭಯ ಪಟ್ಕೊಂಡು ಮಾತಾಡಿಲ್ಲ. ಹೋಗ್ಲಿ, ನಾನು ಮಾತಾಡ್ಲಾ? ಹೋಗ್ಲಿ ಬಿಡು ಆರಿಕಾ, ನೀನೇ ಅಲ್ವಾ ಹೇಳಿದ್ದು ನಾವು ನಿಜವಾಗ್ಲೂ ಪ್ರೀತಿಸಿದ್ರೆ ಎದುರುಗಡೆ ಇರೋರು ಗೊತ್ತಾಗುತ್ತೆ ಅಂತ. ವೈಷ್ಣವಿಗೆ ನನ್ನ ಪ್ರೀತಿ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಒಂದ್ ವೇಳೆ ನಿನ್ ಪ್ರೀತಿ ಅವಳಗ್ ಗೊತ್ತಾಗ್ಲಿಲ್ಲ ಅಂದ್ರೆ? ಓಕೆ, ನಾಳೆ ಮಾತಾಡೋಣ. ಇವತ್ತು ಟೈಮ್ ಆಯ್ತು. ಹೊಡಿ ಈಗ. ಹಾರಿಕಾ, ಬಾ ಹೋಗೋಣ.
ವೈಷ್ಣವಿ ನೀನಾ? ವೈಷ್ಣವಿ ಅಲ್ಲ, ವೈಷ್ಣವಿ ನಾನೇ. ನೀನೇನಿಲ್ಲಿ? ಹೇಗೆ? ಹೌ? ಮಿಸ್ಟರ್ ಶನ್ನು, ಮೇನ್ ಗೇಟ್ ಹತ್ರ ನನ್ನ ಆಲ್ರೆಡಿ 30 ಮಿನಿಟ್ಸ್ ನಿಲ್ಸಿದ್ರು. ಈಗ ನೀನು ಬಾಗ್ಲ ಹತ್ರ ನಿಲ್ಲಿಸ್ತೀಯಾ? ಓ ಸಾರಿ, ಒಳಗ್ ಬಾ. ನೈಟೆಲ್ಲ ನಿನ್ಗೋಸ್ಕರ ಎಷ್ಟು ವೇಟ್ ಮಾಡ್ದೆ ಗೊತ್ತಾ? ನೀನ್ ಕಾಲ್ ಮಾಡಿ ಸಾರಿ ಕೇಳ್ತೀಯ ಅಂತ. ನಾನ್ ನಿನ್ಗಷ್ಟು ಬೇಜೋಳಾಗ್ಬಿಟ್ಟಿದ್ದೀನಿ ಅಲ್ವಾ? ನಂಗೆ ಬೆಂಗಳೂರಲ್ಲಿ ಯಾರು ಫ್ರೆಂಡ್ಸೇ ಇಲ್ಲ. ನೀವೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು ನನ್ನೇ ಇಗ್ನೋರ್ ಮಾಡ್ತೀರಾ ಅಲ್ವಾ? ಇಗ್ನೋರ್ ಮಾಡಿದ್ರು ಪರವಾಗಿಲ್ಲ, ತುಂಬಾ ಹೊತ್ತಾಯ್ತಲ್ಲ ಅಂತ ನಾನೇ ಬಂದ್ರೆ ನೀನ್ ಎದುರುಗಡೆ ಬಂದೆ. ಸರಿ ವೈಷ್ಣವಿ ಬಾ ಅಂತ ಅಂತ್ಯ ಅಂದ್ರೆ ಯಾಕೆ ಬಂದಿದ್ಯಾ ಅನ್ನೋ ತರ ನೋಡ್ದೆ. ಅವಾಗ ನಂಗೆ ತುಂಬಾ ಕೋಪ ಬಂದು ಅಲ್ಲಿಂದ ಬಂದ್ಬಿಟ್ಟೆ. ಅಲ್ಲಿ ನೀನು ಕೇಳಿಸ್ಕೊಳ್ಳಿಲ್ವಾ? ಇಲ್ವಲ್ಲ? ಎಸ್. ಏನು? ನಾನ್ ಕೋಪ ಮಾಡ್ಕೊಂಡು ಹೋದ್ರೆ ಎಸ್ಸಾ? ಇದು ಆಯಸ್ ಅಲ್ಲ, ಇದು ಬೇರೆ ಎಸ್. ಕೋಪ ಕಮ್ಮಿ ಆಯ್ತಾ? ಮಾರ್ನಿಂಗ್ ನಿನ್ ಜಾಗದಲ್ಲಿ ನಿಂತು ಯೋಚಿಸ್ ನೋಡ್ದೆ. ನೀವೆಲ್ಲ ನನಗಿಂತ ಮುಂಚೆನೆ ಫ್ರೆಂಡ್ಸ್ ಅಲ್ವಾ? ನಿಮ್ದೇ ಆದ ಪರ್ಸನಲ್ಸ್ ಏನೋ ಇರುತ್ತೆ ಅಂತ ನಾನೇ ಕೂಲ್ ಆಗ್ಬಿಟ್ಟೆ. ಸಾರಿ ವೈಷ್ಣವಿ, ಇನ್ಯಾವತ್ತೂ ಈ ಥರ ಆಗಲ್ಲ. ಹೌದು, ಆ ಕವರಲ್ಲಿ ಏನಿದೆ? ಓ ಇದಾ? ಲಾಸ್ಟ್ ಟೈಮ್ ಜಗಳ ಆಡ್ದಾಗ್ಲೂ ನಿನ್ನೂ ಲಂಚ್ ಮಾಡಿರ್ಲಿಲ್ಲ ಅಲ್ವಾ? ಇವಾಗ್ಲೂ ಕೂಡ ತಿಂದೆ ಹಾಗೆ ಇರ್ತೀಯ ಅಂತ ನಾನೇ ಉಪ್ಪಿಟ್ಟು ಮಾಡ್ಕೊಂಡು ನಿನ್ಗೋಸ್ಕರ ತಂದೆ. ಅದು ಹಾಸ್ಟೆಲ್ ಆಂಟಿ ಹತ್ರ ಜಗಳ ಮಾಡಿ. ಸರಿ, ನಾನು ಬ್ರಷ್ ಮಾಡಿ ಆಮೇಲೆ ಮಾಡ್ಬೋದು ಬಿಡು. ಈಗ ಹೋಗಿ ಪ್ಲೇಟ್ ತಗೊಂಡ್ ಬಾ, ಆಲ್ರೆಡಿ ತಣ್ಣಗಾಗಿದೆ. ಅಂದ್ರೆ ರಾತ್ರಿ ಎಲ್ಲ ಇನ್ನೂ ತಿಂದಿಲ್ವಲ್ಲ ಪಾಪ ಅಂತ. ಓಕೆ, ನಾನು ಪ್ಲೇಟ್ ತಗೋಬರ್ತೀನಿ. ಕೊಡು. ಏನ್ ವೈಷ್ಣವಿ, ಉಪ್ಪಿಟ್ಟಿಗೆ ತುಪ್ಪ ಹಾಕ್ಬೇಕು ಅಂತ ಹಾಕಿದ್ಯಾ ಅಥವಾ ಡಬ್ಬಾನೇ ಬಿದ್ದೋಯ್ತಾ? ನನಗಿಷ್ಟ. ಓ ಶನ್ನು, ನೈಟಿಂದ ನಾನು ಏನು ತಿಂದಿಲ್ಲ. ಆ ಉಪ್ಪಿಟ್ಟಲ್ಲಿ ನನಗೂ ಸ್ವಲ್ಪ ಶೇರ್ ಇದೆ. ಸಾರಿ, ಪ್ಲೇಟ್ ಇನ್ನೊಂದ್ ತಗೋಬರ್ತೀನಿ. ಪ್ಲೇಟ್ ಯಾಕೆ ಬಿಡು, ವೇಸ್ಟು. ಇದ್ರಲ್ಲೇ ತಿನ್ನೋಣ. ಆದ್ರೆ ಒಂದ್ ಸ್ಪೂನ್ ಬೇಕು. ಅದು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಎಣ್ಣೆ ಸಿಡ್ಬಿಡ್ತು. ಏನ್ ವೈಷ್ಣವಿ ಇದು? ನೋಡ್ಕೋಬೇಕು ತಾನೆ? ಹ್ಯಾಪಿಯಾಗಿ ಆರ್ಡರ್ ಮಾಡ್ಬೋದಾಗಿತ್ತಲ್ವಾ? ತುಂಬಾ ಉರಿತಾ ಇದೆಯಾ? ನಾನೇ ಮಾಡ್ಕೊಂಡು ತರ್ಬೇಕು ಅಂತ ಅನಿಸ್ತು. ಅಷ್ಟೇನು ಉರಿ ಇಲ್ಲ ಶನ್ನು. ಬನೋಲ್ ಹಚ್ಕೊಂಡು ಬ್ಯಾಂಡೆಡ್ ಹಾಕೊಂಡಿದ್ದೀನಿ, ಸರಿ ಹೋಗುತ್ತೆ. ಅದಕ್ಕೆ ಸ್ಪೂನಲ್ಲಿ ತಿಂತೀನಿ. ಲೆಫ್ಟ್ ಹ್ಯಾಂಡಲ್ಲಿ ತಿನ್ನಕ್ ಆಗಲ್ಲ ಅಲ್ವಾ? ಹಸ್ವಾಗ್ತಾ ಇದೆ. ನಾನು ತಗೋಬರ್ತೀನಿ. ಆವ್! ಛೇ, ಸ್ಪೂನ್ ಯಾವುದೂ ಇಲ್ಲ, ಎಲ್ಲ ಸಿಂಕಲ್ಲಿದೆ. ಅಯ್ಯೋ, ಈಗೇನ್ ಮಾಡೋದು? ವೈಷ್ಣವಿ, ಕೈಯಲ್ಲಿ ತಿನ್ನಿಸ್ಲಾ? ಅವಾಗಿಂದ ಅದನ್ನೇ ಯೋಚಿಸ್ತಿದ್ದೆ, ಆದ್ರೆ ಹೇಗೆ ಕೇಳೋದು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಓಕೆ. ನೀನು ತಿನ್ನು. ಚೆನ್ನಾಗಿದ್ಯಾ? ಲೋ ಮಗ, ಏನೋ ನಮ್ ಹೆಚ್ಚರು ಸಾರಿಲಿ ಸಖತ ಕಾಣಿಸ್ತಾರ ಕಣೋ. ಏನೋ HR ಮೇಲೆ ಕಣ್ಣಾಗ್ತಿದ್ಯಾ? ಹೌದು, HR ನ ಲವ್ ಮಾಡ್ತಾ ಇದೀನೋ. ಅಬ್ಬಾ, ಏನ್ ಲೋಕೇಶ್ ನೀನ್ ಇಲ್ಲ ಶ್ರುತಿ. ಭಯ ಪಡ್ಬೇಡ, ಲವ್ ಮಾಡು, ಆದ್ರೆ ನನಗೆ ಹೇಳ್ಬೇಡ. ಓಕೆ? ಓಕೆ ಶ್ರುತಿ. ಸುಮ್ಮನೆ ಕೆಲಸ ಮಾಡ್ರು ಅಂದ್ರೆ. ಅದೇನ್ ಹೇಳಿದ್ಲ ಮಗ, ಪ್ರೋಗ್ರಾಮ್ನ ಬರೀ ಅಂತಾಳೆ, ರನ್ ಮಾಡ್ಬೇಡ ಅಂತಾಳಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್ ಶ್ರುತಿ. ಹೌದು, ಶನು ವೈಷ್ಣವಿ ಇನ್ನೂ ಬಂದಿಲ್ವಾ? ಶನ್ನು ಅಂದಿವೆ ಅಂದ, ನೋಡ್ಬೇಕು.
ಓಕೆ ಲಂಚ್ ಟೈಮಲ್ಲಿ ಸಿಗೋಣ. ಓಕೆ ಶ್ರುತಿ. sure. ಡಾನ್, ಶನುನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ತಿಲ್ವೋ. ಪಾಪ ಎಷ್ಟು ಬೇಜಾರಾಗಿದ್ದಾನೋ ಏನೋ. ಗುಡ್ ಮಾರ್ನಿಂಗ್ ಶನು. ಗುಡ್ ಮಾರ್ನಿಂಗ್ ವೈಷ್ಣವಿ. ಗುಡ್ ಮಾರ್ನಿಂಗ್ ಅರವಿಂದ್. ಯಾಕೆ 1 hour ಲೇಟ್? ಸುಳ್ಳು ನಾನು ಹೇಳ್ತೀನಿ. ಶನ್ನು ನಾನು ಲವ್ ಮಾಡ್ತಿರೋ ವಿಷಯ ಮನೇಲಿ ಗೊತ್ತಾಗೋಯ್ತು. ಫುಲ್ ಸುಮ್ಮು, ಚೇಸಿಂಗು, ಜಂಪಿಂಗು, ಬಾಂಬ್ ಬ್ಲಾಸ್ಟ್ಗಳು ಅದೆಲ್ಲದನ್ನು ದಾಟ್ಕೊಂಡು ಬರೋದಕ್ಕೆ ನಮಗೆ 1 hour ಲೇಟ್ ಆಯ್ತು ಅರವಿಂದ್. ಅದೇನು ಸುಳ್ಳು ಸಖತ್ತಾಗಿದೆ, ಕ್ರೇಜಿ, ಆ ಥರದ್ದೇನು ಹೇಳಲೇ ಇಲ್ಲ. ಅಂದ್ರೆ ಸುಳ್ಳು ಹೇಳಿದ್ ಸರಿ ಹೋಗ್ಲಿಲ್ವೇನೋ ಅದಕ್ಕೆ. ಓ, ಹಾಗಿದ್ರೆ ಮದ್ವೆನೇ ಆಗ್ಬಿಡ್ತು ಅಂತ ಹೇಳ್ಬೇಕಿತ್ತು. ಅದಕ್ಕಿಂತ ದೊಡ್ಡ ಸುಳ್ಳು ಏನು ಇರೋದೇ ಇಲ್ಲ ಅಲ್ವಾ? ಬಾ. ಮನೋಹರ್, ಹ್ಞೂ ಅಲ್ಲಿ ನೋಡು. ಹ್ಞೂ ಶನ್ನು ಬೇಜಾರಾಗಿದ್ದಾನೆ, ಹೇಗೆ ಸಮಾಧಾನ ಮಾಡೋದು ಅಂತ ಅನ್ಕೊಂಡೆ. ಇವನೇನೋ ಟೂತ್ ಪೇಸ್ಟ್ ಆಡ್ತಾರೆ ಅಲ್ಲಿ ಬಿಟ್ಕೊಂಡು ಬರ್ತಿದ್ದಾನೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಸಾರಿ. ನೆನ್ನೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟೆ. ಒಂದು ನಿಮಿಷ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಏನ್ ಶನ್ನು, ಏನ್ ನಡೀತಿದ್ಯೋ? ಅವಳು ಏನು ಕೇಳಿಸ್ಕೊಂಡಿಲ್ಲ ಕಣ್ರೋ. ಅವಳು ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ಸ್ತು. ಪಾಪ ಅವಳು ಒಳ್ಳೆವಳು ಕಣ್ರೋ. ಅರ್ಲಿ ಮಾರ್ನಿಂಗ್ ಮನೆಗೆ ಬಂದ್ಲು, ಟಿಫನ್ ಮಾಡ್ಕೊಂಡು ತಂದಿದ್ಲು. ಹೇಳ್ದೆ ತಾನೆ ನನಗೆ ನಂಬಿಕೆ ಇದೆ ಅಂತ. ಇವಾಗೆಲ್ಲ ಸೆಟ್ ಆಯ್ತು ತಾನೇ? ಎಲ್ಲ ಸೆಟ್ ಆಯ್ತು ಕಣ್ರೋ. ಇವಾಗ ನಮ್ಮ ಮಧ್ಯೆ ಯಾವ ಪ್ರಾಬ್ಲಮೂ ಇಲ್ಲ. ಹ್ಞೂ ವೈಷ್ಣವಿ, ಏನಾಯ್ತು ಸಡನ್ ಆಗಿ? ನನಗೆ ಇಮಿಡಿಯೇಟ್ ಆಗಿ 1 week ಲೀವ್ ಬೇಕಾಗಿತ್ತು. ವೈಷ್ಣವಿ, 1 week ಲೀವ್ ಯಾಕೆ? ಫ್ಯಾಮಿಲಿ ಗ್ಯಾದರಿಂಗ್ ಅಂತ ಹೇಳಿದ್ನಲ್ಲ, ಸೊ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ತಿರುಪತಿ ಪ್ಲಾನ್ ಮಾಡಿದ್ದಾರೆ. ಸೊ ನಂಗೆ ಲೀವ್ ಬೇಕಿತ್ತು. ಓ, ನಾನು ಆಲ್ರೆಡಿ ಹೇಳ್ದೆ ವರ್ಕ್ ಜಾಸ್ತಿ ಇದೆ, ಆಗಲ್ಲ ಅಂತ. ಆಗದೆ ಇದ್ರೆ ಕೆಲಸ ಬಿಡು, ಕೆಲಸ ಮಾಡೋ ಅಗತ್ಯ ಏನಿದೆ ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ಏನ್ ಮಾತಾಡ್ತಿದ್ದೆ ವೈಷ್ಣವಿ? 1 week ತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಶ್ರುತಿ ಹತ್ರ ನಾನು ಮಾತಾಡ್ತೀನಿ. ನೀನ್ ಮೇಲ್ ಪ್ರಿಪೇರ್ ಮಾಡು. ಹೇಳಿಯಪ್ಪ. ಏನೋ 1 week ಅಂತಿದ್ದಾಳಲ್ಲೋ. ಮೊದಲೇ ನ್ಯೂ ವರ್ಷನ್ ಎಂಡಿಂಗಲ್ಲಿದ್ದೀವಿ. ಅರವಿಂದ್ ಒಪ್ಕೋತಾನ? ನಾನು ಮಾತಾಡ್ತೀನಿ ಕಣ್ರೋ. ಇಲ್ಲಾಂದ್ರೆ ಜಾಬ್ ಬಿಟ್ಬಿಡ್ತಾಳಂತೆ. ಅವಳು ಜಾಬ್ ಬಿಟ್ಬಿಟ್ರೆ ನಾನು ಅವಳನ್ನ ನೋಡೋಕ್ಕಾಗಲ್ಲ ಅಲ್ವಾ? ಮತ್ತೆ ಈ 1 week ಅವಳನ್ನ ನೋಡದೆ ಇರ್ತೀಯನೋ? ವೈಷ್ಣವಿ, ಲೀವ್ ಯಾವತ್ತಿಂದ ಬೇಕು? ಇವತ್ತಿಂದಾನೆ. ಇವತ್ತು ನೈಟೇ ಹೊರಡ್ತಾ ಇದ್ದೀವಿ. ಶನು, ನಿಂಗೆ ಅರ್ಥ ಆಗ್ತಿದ್ಯಾ? 1 week ಲೀವ್ ಎಲ್ಲ ಸಿಗಲ್ಲ ಕಣ, ಅದು ಈ ಟೈಮಲ್ಲಿ. ಮೊದಲೇ ಲಿಮಿಟೆಡ್ ರಿಸೋರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ನೋ ವೇ. ಶ್ರುತಿ, ಇದೊಂದ್ಸಲ ನನಗೋಸ್ಕರ ಮಾಡ್ತೀಯ? ನಿನ್ಗೋಸ್ಕರ ಅಂದ್ರೆ ಏನ್ ಶನು? ಇದೊಂದು ಸಾಫ್ಟ್ವೇರ್ ಆಫೀಸ್. ನಮಗೂ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡಬೇಕು. ಅರ್ಥ ಆಯ್ತಾ?
ಸಾರಿ ಶ್ರುತಿ. ಶನು ಕೂತ್ಕೋ. ಈಗ ಯಾಕೆ ಅವಳು ಲೀವ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅವಳಿಗೆ 1 ವೀಕ್ ಲೀವ್ ಸಿಗದೆ ಇದ್ರೆ ಜಾಬ್ ಬಿಟ್ಬಿಡ್ತಾಳಂತೆ. ಅವಳು ಜಾಬ್ ಏನಾದರೂ ಬಿಟ್ಟರೆ ಪ್ಲೀಸ್ ಶ್ರುತಿ. ಅರವಿಂದ್ ಜೊತೆ ಮಾತಾಡಿ ಫೈನಲ್ ಮಾಡ್ತೀನಿ. ಶನ್ನು, ಆ್ಯಸ್ ಎ ಮ್ಯಾನೇಜರಾಗಿ ಹೇಳ್ತಾ ಇದ್ದೀನಿ, ನನಗೆ ವರ್ಕ್ನ ಆನ್ ಟೈಮಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು. ನೀನು ರೆಸ್ಪಾನ್ಸಿಬಿಲಿಟಿ ತಗೋತೀಯಾ? ಓಕೆ ಅರವಿಂದ್, ಐಲ್ ಟೇಕ್ ಕೇರ್ ಆಫ್ ಇಟ್. ಡನ್. ಏನಾಯ್ತು ಶನು? ಲೀವ್ ಕನ್ಫರ್ಮ್. ಅರವಿಂದ್ ಶ್ರುತಿ ಹತ್ರ ನಾನು ಮಾತಾಡಿದೆ. ಒಂದು ಚಿಕ್ಕ ಹೆಲ್ಪು. ರಾತ್ರಿ ನನ್ನ ಡ್ರಾಪ್ ಮಾಡ್ತೀಯಾ? ಅಂದರೆ ಅದೇನಲ್ಲ, ಬಸ್ ಸ್ಟಾಪಲ್ಲಿ ರಾತ್ರಿ ಒಬ್ಬಳೆ ನಿಲ್ಲಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ. ವೈಷ್ಣವಿ ಕೇಳಬೇಕಾ? ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ. ನೀವು ಬರ್ತೀರಾ ನಾನು ಡ್ರಾಪ್ ಮಾಡಕ್ಕೆ? ನಮ್ಮ ಕೈಲಾಗಲ್ಲ, ನಮಗೆ ಬೇರೆ ಪ್ಲ್ಯಾನ್ಸ್ ಇದೆ. ಓ, ನನಗೂ ಕೆಲಸ ಇದೆ, ಆಗಲ್ಲ. ಓಕೆ ಓಕೆ. ಹಾಪ, ಈಗ ಹೊರಡ್ತಾ ಇದ್ದೀನಿ. ಹಾಂ, ಬಸ್ ಹತ್ತಿದ್ಕೊಳ್ಳೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಹೊರಡೋಣವಾ? ಯಾ. ವೈಷ್ಣವಿ, ವರ್ಕ್ ಮುಗ್ದಿದ ತಕ್ಷಣನೇ ಬಂದ್ಬಿಡು. ಅಂದರೆ 1 ವೀಕ್ ಅಂದರೆ 1 ವೀಕೇ ಇರಬೇಕು ಅಂತ ಏನಿಲ್ವಲ್ಲ. ಐ ಮೀನ್ ಆಫೀಸ್ ವರ್ಕ್ ಇರುತ್ತಲ್ವಾ. ನನಗೂ ಹೋಗಕ್ಕೆ ಇಷ್ಟ ಇಲ್ಲ ಶನ್ನು, ಆದರೆ ನಮ್ಮಪ್ಪ ಫ್ಯಾಮಿಲಿ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ಅದಕ್ಕೆ. ಹೌದು, ನಾನು ಹಾರಿಕನ್ ಹತ್ರ ನೀನು ಬರ್ತೀಯಾ ಅಂತ ಕೇಳಿದಾಗ ನೀನು ಅವಳಿಗೆ ಬರಬೇಡ ಅಂತ ಯಾಕೆ ಸೈನ್ ಮಾಡಿದೆ? ನೀನು ತುಂಬಾ ಒಳ್ಳೆಯವನು ಶನ್ನು. ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ತಕ್ಷಣ ಸಿಕ್ಕಾಕೊಂಡ್ಬಿಡ್ತೀಯಾ? ಹಾಗೇನಿಲ್ಲ ವೈಷ್ಣವಿ, ಅಂದರೆ ಅವ್ರಿಗೇನಕ್ಕೆ ತೊಂದರೆ ಕೊಡಬೇಕು ಅಂತ ಅಷ್ಟೆ. ಅಮ್ಮ, ಈ ಟೈಮಲ್ಲಿ ಯಾಕೆ? ಪರವಾಗಿಲ್ಲ, ಪಿಕ್ ಮಾಡು, ನಾನು ಸೈಲೆಂಟಾಗೇ ಇರ್ತೀನಿ. ಅಮ್ಮ, ಸ್ವಲ್ಪ ಕೆಲಸದಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಕಟ್ ಮಾಡಿದ್ರೆ ಕಾಲ್ ಮುರಿದು ಹಾಕ್ತೀನಿ ನಿಂದು. ಜೋಕ್ ಅಲ್ಲ ಕಣೋ, ಸೀರಿಯಸ್. ಹೇಳೋದು ಕೇಳು, ಮದ್ವೆ ಯಾವಾಗ ಮಾಡ್ಕೋತೀಯೋ? ಅಮ್ಮ, ನಾನು ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲಮ್ಮ. 2 years ಇಂದ ಇದನ್ನೇ ಹೇಳ್ತಿದ್ಯಾ? ಲೋಷನ್ನು, ನನ್ನ ಫ್ರೆಂಡ್ ಮಹೇಶ್ವರಿ ಇದ್ದಾಳಲ್ಲ, ಅವ್ರ ಮಗಳು ಮೇಘನ ನಿನಗೆ ಸೆಟ್ ಆಗ್ತಾಳ ಕಣೋ. ಮೊನ್ನೆ ನಮ್ಮ ಮನೆಗ್ ಬಂದಿದ್ದಾಗ ನೀನ್ ಫೋಟೋ ನೋಡಿದ್ರು ಕಣೋ, ಅವಳಿಗೂ ಇಷ್ಟ ಆದಿಯಂತೆ. ಸಂಬಂಧದ ಬಗ್ಗೆ ಮಾತಾಡೋಣವಾ? ನಾನು ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲಮ್ಮ, ಸುಮ್ಮನಿರು. ಏಯ್, ಫೋನ್ ಕೊಡಿಲಿ. ಲೇ ಶನ್ನು, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಈ ಏಜಲ್ಲಿ ಲವ್ ಮಾಡ್ದೆ, ಮದ್ವೆನೂ ಮಾಡ್ಕೊಳ್ದೆ, ಏನೋ ನಿನ್ ಗೋಳು. ಲೇ, ನಮ್ಗೆ ಹೇಳಕ್ ಮುಜುಗರ ಆದ್ರೆ ಡೈರೆಕ್ಟ್ ಆಗಿ ಹುಡ್ಗಿಂಗ್ ಕರ್ಕೊಂಬಾ. ಮಕ್ಳು ಜೊತೆಗ್ ಬಂದ್ರು ಪರವಾಗಿಲ್ಲ. ಏನ್ ಮಾತಾಡ್ತಿದ್ಯಪ್ಪ? ಮನೋಹರ್ ಮೊನ್ನೆ ಹೇಳ್ದ ಕಣೋ ನಿನ್ ಬಗ್ಗೆ. ಅಪ್ಪ, ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓ, ಡ್ರೈವಿಂಗ್ ಅಲ್ಲಿ ಇದೆಯಾ? ಸರಿ ಸರಿ, ಮನೆಗೆ ಹೋದ್ಮೇಲೆ ಕಾಲ್ ಮಾಡು, ಹುಷಾರು. ಕ್ರೇಜಿ ಆಫರ್ ಕೊಟ್ಟಿದ್ದಾರೆ ನಿಮ್ಮಪ್ಪ, ಟ್ರೈ ಮಾಡು. ಸೂಪರ್ ಫ್ಯಾಮಿಲಿ ನಿಮ್ದು, ನೀನ್ ತುಂಬಾ ಲಕ್ಕಿ ಶನು. ವೈಷ್ಣವಿ, ಮಂಗಳೂರಲ್ಲಿ? ಯಾಕೆ, ಮಂಗಳೂರ್ವರೆಗೂ ಡ್ರಾಪ್ ಮಾಡ್ತೀಯಾ? ಡ್ರಾಪ್ ಮಾಡು ಅಂತ್ಯಾ? ಶನ್ನು, ಏನಾಯ್ತು? ನಾನೇನೋ ಸುಮ್ಮನೆ ಮಾತಿಗೆ ಹಾಗಂದೆ. ಕಾಮ್ ಡೌನ್. ಸೈಡಿಗೆ ಹಾಕ್ತೀಯಾ ಪ್ಲೀಸ್?
ವೈಷ್ಣವಿ ಕಾಲ್ ಮಾಡ್ತಾ ಇರು. ಕಾಲ್ ಕಷ್ಟ, ಎಲ್ಲರೂ ಇರ್ತಾರಲ್ಲ. ಟೆಕ್ಸ್ಟ್ ಮಾಡ್ತಾ ಇರ್ತೀನಿ ಆಯ್ತಾ? ಹಲೋ, ಹಾ ಅಪ್ಪ, ಲೊಕೇಶನ್ನಲ್ಲೇ ಇದ್ದೀನಿ. ನೀವ್ಯಾವಾಗ ಬರ್ತೀರಾ? ಓಕೆ. ಶನು, ಓಕೆ, ಹುಷಾರಾಗಿ ಹೋಗ್ಬಾ. ಯಾವಾಗಾದ್ರೂ ಕಾಲ್ ಮಾಡು, ನೋ ಪ್ರಾಬ್ಲಮ್. ಎಲ್ಲ ಓಕೆ ಅಲ್ವಾ? ಮತ್ತೆ 1 ವೀಕ್ ಆಗಿದ ತಕ್ಷಣ ಬಂದ್ಬಿಡು. ಟೈಮ್ ಆಗಿದೆ. ಏನಾದರೂ ಮರ್ತಿದ್ಯಾ? ವಾಟರ್ ಬಾಟಲ್ ಬಸ್ಸಲ್ಲಿ ಕೊಡ್ತಾರೆ ಬಿಡು. ತಿಂದ್ಯಾ? ಶನು, ಆಯ್ತಾ ನಿಂದು? ನಾನು ಹೊರಡ್ಲಾ ಈಗ? ಸರಿ, ಓಕೆ. ಟೈಮಿಗೆ ಸರಿಯಾಗಿ ತಿಂತೀನಿ, ಜಾಗ್ರತೆಯಿಂದ ಇರ್ತೀನಿ. ಓಕೆ, ಬಾಯ್. ಸರಿ ನಡಿ. ಪರವಾಗಿಲ್ಲ, ನಾನು ಹೋಗ್ತೀನಿ. ಬಾಯ್. ಈ 1 ವೀಕ್ ಏನ್ ಮಾಡ್ಲಿ ವೈಷ್ಣವಿ? ವೈಷ್ಣವಿ, ಮನೋಹರ್, ಮನಿ ಎಷ್ಟು ಅಂದೆ? 10K. ಮಾಡಿದ್ದೀನಿ ನೋಡು. ಥ್ಯಾಂಕ್ಸ್ ಕಣೋ. ಹ್ಮ್. ನಮ್ಮ ಅಪ್ಪಂಗೆ ಹೇಳಿ ಬರ್ತೀನಿ. ಹಾ, ಸರಿ. ಹ್ಮ್. ನಮಗೆಲ್ಲ ಹೆಲ್ಪ್ ಮಾಡಿದ ಹಾಗೆ ಆಸ್ಟ್ರಾಲಜಿನೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರೋದು. ಜಾತಕ ತೋರಿಸ್ತೀಯಾ? ಫ್ಲೇಮ್ಸ್ ಮಾಡಬೇಕು ಅನ್ಕೊಂಡಿದ್ದೀನೋ. ಫ್ಲೇಮ್ಸಾ? ಹಾ, ಆದ್ರೆ ನನಗೆ ಬರಲ್ಲ. ನಿನಗೆ ಬರುತ್ತಾ? ಬರುತ್ತಾ? ನಮ್ ಕ್ಲಾಸಲ್ಲಿ ಎಷ್ಟು ಜನಕ್ಕೆ ಮದುವೆ ಮಾಡಿಸಿದೀನಿ ಗೊತ್ತಾ? ಫ್ಲೇಮ್ಸ್ ಅಲ್ಲಿ. ನೀನ್ ಹೋಗಿ ಪೆನ್ನು ಪೇಪರ್ ತಗೊಂಡ್ ಬಾ. ಏನಿಲ್ಲ ಶನು, ಮ್ಯಾಚಿಂಗ್ ಲೆಟರ್ಸ್ನ ಕ್ರಾಸ್ ಮಾಡ್ಬೇಕಷ್ಟೇ. ಎಸ್ಸು ಎಸ್ಸು, ಹೆಚ್ಚು ಹೆಚ್ಚು, ಏ ಎನ್ನು ಎನ್ನು. ಇವಾಗ ನಾವು ಉಳಿದಿರೋದನ್ನ ಲೆಕ್ಕ ಮಾಡ್ಬೇಕು, ಆಯ್ತಾ? ಓಕೆ. 1 2 3 4 5 6 7. ಅಯ್ಯೋ, ನನ್ ಲಕ್ಕಿ ನಂಬರ್ ಕಣೋ. ನೋಡೋಣ. ಇವಾಗ 7 ಬಂದಿದ್ದೆಲ್ಲ, ಎಲ್ಲದನ್ನೂ ಲೆಕ್ಕ ಮಾಡೋಣ ಇನ್ನೊಂದ್ಸಲ. ಓಕೆ. 1 2 3 4 5 6 7. ಲೇ, ಫ್ರೆಂಡು ಕೂಡ ಅಲ್ಲ. ಹೇಳ್ದೆ ಅಲ್ವೇನೋ ಫ್ರೆಂಡ್ ಅಲ್ಲ ಅಂತ. ಅಟ್ರಾಕ್ಷನ್ ಕೂಡ ಅಲ್ಲ ಕಣೋ. ನಂದು ಸಿನ್ಸಿಯರ್ ಲವ್ ಕಣೋ. 1 2 3 4. ಸಿಸ್ಟರ್ ಕೂಡ ಅಲ್ಲ ಕಣೋ. ಆಬ್ವಿಯಸ್ಲಿ. ಆಯ್ತು ಬಾವಾ. ಲೇ, ಲವ್ ಹೋಯ್ತಲ್ಲೋ. ಮ್ಯಾರೇಜ್ ಇದೆಯಲ್ಲೋ. 1 2 3 4 5 6 7. ಮ್ಯಾರೇಜ್ ಕೂಡ ಹೋಯ್ತಲ್ಲೋ. ಈ ಅಂದ್ರೇನು? ಈ ಅಂದ್ರೆ ಎನಿಮಿ ಕಣೋ. ವೈಷ್ಣವಿ ನಿನಗ್ ಬೀಳ್ತಾಳ್ ಕಣೋ. ನೀವಿಬ್ರು ಗಂಡ ಹೆಂಡ್ತಿ ಆಗ್ತೀರಾ. ಇದ್ಯಾವ ಲಾಜಿಕ್ಕು? ಗಂಡ ಹೆಂಡ್ತಿಗಿನ ದೊಡ್ಡ ನಿಮಿ ಇನ್ಯಾರೋ ಇದ್ದಾರೆ. ಹೌದೌದು. ತಿರುಪತಿ ಟ್ರಿಪ್ಪು ಚೆನ್ನಾಗಾಯ್ತಲ್ವಾ ಭಾವ? ಒಬ್ರು ಕೂಡ ತಲೆ ಬೋಳ್ಸ್ಕೊಳ್ಳಿಲ್ಲ, ಅದು ಒಂದ್ ಸ್ಟೈಲು. ಅದೇನಂದ್ರೆ ಅಭಿ ಮತ್ತೆ ವೈಷ್ಣವಿ ಮದುವೆ ಮಾಡ್ಬಿಡೋಣ ಬಾವ. ನಮ್ದೇನಿದೆ ಬಾವ, ಅವರಿಬ್ರು ಓಕೆ ಅಂದ್ರೆ ಮಾಡೋದೆ. ಒಬ್ರಿಗಿಷ್ಟ ಇಲ್ಲ ಅಂದ್ರೆ ಬೇಡ ಬಾವ. ಯಾಕೆಂದ್ರೆ ಅಭಿ ಎಷ್ಟಿಷ್ಟನೋ ವೈಷ್ಣವಿ ಕೂಡ ಅಷ್ಟೇ ಇಷ್ಟ. ಹೌದು. ಅಯ್ಯೋ, ಲೇಸ್ ಪ್ಯಾಕೆಟ್ ತೊಗೊಳದ್ ಮರ್ತೇ ಹೋದ್ವಲ್ಲೇ. ವೈಷ್ಣವಿ, ಹೇಳಿಪ್ಪ. ಸ್ವಲ್ಪ ಇಲ್ಲಿ ಬಾಮ್ಮ. ಹೇಳಿಪ್ಪ. ಅದು
ಏನಿಲ್ಲ ಕಣೋ, ಅಭಿನ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀವಿ. ಅದು ನಿನಗಿಷ್ಟ ಇದ್ರೆ ಮಾತ್ರ. ನನಗೆ ಇಷ್ಟ ಬೇಗ ಮದ್ವೆ ಯಾಕೆ ಮಾವ? ಅಂದ್ರೆ ಅಭಿ ಗೆ ಹೋಗಿ 5 ವರ್ಷ ರಿಟರ್ನ್ ಬರಲ್ಲಮ್ಮ. ಅದಕ್ಕೆ. ಅಭಿ ಅಂದ್ರೆ ಇಷ್ಟ ಅಲ್ವಾ ನಿನ್ಗೆ? ಅಭಿ ಅಂದ್ರೆ ನಂಗೆ ಇಷ್ಟನೇ. ಆದ್ರೆ ಆದ್ರೆ ಅಂದ್ರೇನಮ್ಮ, ಓಕೆ ಅಂತ ಹೇಳು. ನೀನು ಯೋಚನೆ ಮಾಡಮ್ಮ. ಓಕೆ ಮಾವ. ಹೆಣ್ಮಕ್ಳಿಗೆ ನಾಚಿಕೆ ಕಣೋ. ಚಿಕ್ಕವರಲ್ಲ. ಇಷ್ಟು ಬೇಗ ಮದ್ವೆ ಅಂತಿದ್ದಾರೆ? ಚಿಕ್ಕ ವಯಸ್ಸಿಂದ ಅನ್ಕೊಳ್ತಿದ್ರಲ್ವಾ ನಿನಗೂ ಅಬ್ಬಿಗೂ ಮದುವೆ ಮಾಡ್ಬೇಕಂತ? ಶನ್ನುನ ಮೆಸೇಜು. ನನಗ್ಯಾಕೋ ನೀನು ಹೇಳೋದನ್ನ ನೋಡಿದ್ರೆ ಶನ್ನು ನಿನ್ನ ಡೀಪಾಗಿ ಲವ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ನೀನು ಕೂಡ ಲವಲ್ ಬಿದ್ದೆ ಅಂತ ಅನ್ನಿಸ್ತಿದೆ. ಮೆಸೇಜ್ ಬಂದ ತಕ್ಷಣ ಇಷ್ಟೊಂದು ಖುಷಿ ಪಡ್ತಿದ್ಯಾ? ನಿನ್ನ ಈ ರೀತಿ ನೋಡೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಕಣೆ, ವಿ ಜಸ್ಟ್ ಗುಡ್ ಫ್ರೆಂಡ್ಸ್. ಆದ್ರೂ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊ. 18K ಕೊಟ್ಟು ವಾಚ್ ಗಿಫ್ಟ್ ಕೊಟ್ಟಿದ್ದಾನೆ ಅಂದ್ರೆ ಯಾಕೆ ಫ್ರೆಂಡ್ಸ್ ಕೊಡ್ಸಲ್ವಾ? ಹಾಗೆ ಕೊಡ್ಸಿದ್ದಾನೆ. ಎಷ್ಟು ವರ್ಷದಿಂದ ನಿನ್ ಫ್ರೆಂಡ್ ಅವನು? ಓ ಸರಿ, ಒಂದ್ಸಲ ಯೋಚನೆ ಮಾಡು, ನಾನು ಹೊರಡ್ತೀನಿ. ಶನು ನನ್ನ ಫ್ರೆಂಡ್ ಥರನೇ ನೋಡ್ತಾನಲ್ಲ, ಲವ್ ಮಾಡ್ತಿದ್ದಾನ? ಒಂದ್ಸಲ ಅವನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ನೋಡ್ತೀನಿ. ಇದೇನಿದು, ಮೈಯೆಲ್ಲ ಬೆವರ್ತಾ ಇದೆ. ಈಗ ನಂಗೆ ಶನೂನ್ ಯಾಕೆ ನೋಡ್ಬೇಕು ಅನ್ನಿಸ್ತಾ ಇದೆ. ನನಗೀಗ ಏನಾಗ್ತಿದೆ? ಇದೇನಾ ಲವ್ ಅಂದ್ರೆ? ಆದ್ರೂ ನನ್ನ ಫ್ರೆಂಡ್ ಥರನೇ ನೋಡ್ತಿದ್ದಾನಲ್ವಾ? ಅವ್ರ ಮನೇಲಿ ಬೇರೆ ಹುಡುಗಿ ನೋಡ್ತಾ ಇದ್ದಾರೆ. ಈಗ ನಾನೇನಾದ್ರೂ ಅವನ್ನ ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಸರಿ, ಒಂದ್ಸಲ ಶನ್ನೂನೇ ಕೇಳ್ತೀನಿ. ಹಾಯ್ ಶನ್ನು. ಹಾಯ್ ಮಿಸ್ಟರ್ ಶನ್ನು. ವೈಷ್ಣವಿ. ಹಾಯ್ ವೈಷ್ಣವಿ. ಶನ್ನು,
ಫ್ರೆಂಡ್ಸೇನಾ? ನಾವು ಫ್ರೆಂಡ್ಸಾ? ಇವಾಗ ಏನು ಮಾಡಿದೆ ನಾನು? ನಾವು ಫ್ರೆಂಡ್ಸ್ ಅಲ್ಲ ವೈಷ್ಣವಿ, ಆದರೆ ನಿನ್ನ ಹತ್ರ ಮಾತಾಡ್ದಿದ್ರೆ ನನಗಾಗಲ್ಲ. ಬೆಸ್ಟ್ ಫ್ರೆಂಡ್ಸ್ ನಾವು. ನಾವು ಬೆಸ್ಟ್ ಫ್ರೆಂಡ್ಸಾ? ಹಾಗಿದ್ರೆ ಶನು ನನ್ನ ಲವ್ ಮಾಡ್ತಿಲ್ವಾ? ನನ್ನ ಫ್ರೆಂಡ್ ಥರನೇ ನೋಡ್ತಾ ಇದ್ದಾನಾ? ಒಂದ್ಸಲ ಕೇಳೋಣ. ಪಕ್ಕ ನಾವು ಫ್ರೆಂಡ್ಸೇನಾ? ಪಕ್ಕಾ ಫ್ರೆಂಡ್ಸೇನಾ? ಯಾಕೆ ವೈಷ್ಣವಿ, ನೀನಂದ್ರೆ ಹುಚ್ಚು ನನಗೆ. ನಿನ್ ಫ್ರೆಂಡ್ ಅಂದ್ರೆ ಕೋಪ ಬರುತ್ತೆ. ಪಕ್ಕಾ ಫ್ರೆಂಡ್ಸೇ 100%. ಇವಾಗ ಯಾಕೆ ಈ ಡೌಟ್? ಪಕ್ಕ ನಾವು ಫ್ರೆಂಡ್ಸೇ 100%. ನಾವು ಫ್ರೆಂಡ್ಸೇ. ಸಾರಿ ಶನ್ನು, ಡಿನ್ನರ್ಗೆ ಬಾ ಅಂತಿದ್ದಾರೆ. ಬಾಯ್. ಓಕೆ, ನಾವು ಫ್ರೆಂಡ್ಸೇ. ಸಾರಿ ಶನ್ನು, ಡಿನ್ನರ್ ಕರಿತಾ ಇದ್ದಾರೆ. ಬಾಯ್. ಓಕೆ ಬಾಯ್. ಯಾವಾಗ ಅರ್ಥ ಆಗುತ್ತೆ ನನ್ನ ಪ್ರೀತಿ ನಿನಗೆ? ಏನೋ ವೈಷ್ಣವಿ ಮೆಸೇಜ್ ಮಾಡಲಿಲ್ವಾ? ಬಿಟ್ಟಾಕೋ, ಮಾತಾಡಿದ್ರೆ ಫ್ರೆಂಡು ಅಂತ ಮೆಸೇಜ್ ಮಾಡ್ತಾಳೆ. ನಿನ್ನೆ ಬೇರೆ ನಾವು ಫ್ರೆಂಡ್ಸೇನಾ, ಪಕ್ಕ ನಾವು ಫ್ರೆಂಡ್ಸೇನಾ, ಸಾರಿ ಅಂತ ಮೆಸೇಜ್ ಮಾಡಿದ್ಲು. ಒಂದ್ಸಲ ಆ ಫೋನ್ ಕೊಡಲಿ ಶನು. ಹೇ ಶನು, ನನಗೆ ಯಾಕೋ ವೈಷ್ಣವಿ ನಿನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಆ ಮೆಸೇಜ್ನ ಯಾಕೋ ಆ ಥರ ಓದೆ, ಈ ಥರನೂ ಓದ್ಬೋದಲ್ಲ. ಶನ್ನು, ನಾವು ನಿಜವಾಗ್ಲೂ ಫ್ರೆಂಡ್ಸಾ? ಪಕ್ಕ ನಾವು ಫ್ರೆಂಡ್ಸೇನಾ? ಸಾರಿ ಶನ್ನು. ಏ ಡಾನ್, ಏನ್ ಮಾತಾಡ್ತಿದ್ಯೋ? ಮುಂದೆ ಮೆಸೇಜ್ ನೋಡೋ, ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದೀರಾ. ಸಡನ್ ಆಗಿ ಫ್ರೆಂಡ್ಸ್ ಅಂತ ಯಾಕೆ ಕೇಳ್ತಾಳೆ? ಹಾರಿಕಾ ಹೇಳ್ದಂಗೆ ನಿನ್ನ ಲವ್ ಅವಳು ಗೊತ್ತಾಗಿರ್ಬೋದೇನೋ. ನಾವು ಫ್ರೆಂಡ್ಸಾ ಅಂತ ಅವಳು ಕೇಳ್ತದಾಳೆ. ಅಂದ್ರೆ ವೈಷ್ಣವಿ ನನ್ನ ಲವ್ ಮಾಡ್ತಿದ್ದಾಳ? ಇನ್ನೂ ಅರ್ಥ ಆಗ್ಲಿಲ್ವೇನೋ? ವೈಷ್ಣವಿ ನಿನ್ನ ಲವ್ ಮಾಡ್ತಿದ್ದಾಳೋ ಮಗ. ಕಮಾನ್, ಎಸ್ ಮಗ ಶನು. ನೀನ್ ಇವಾಗ ಕಳ್ಸೋ ಮೆಸೇಜ್ ಹೆಂಗಿರ್ಬೇಕು ಗೊತ್ತಾ? ನಿನ್ ಲವ್ ಏನು ಅಂತ ಅವಳು ಗೊತ್ತಾಗ್ಬೇಕು. ತಗೋ ಬಾರೋ, ಒಳಗೆ ಹೋಗಿ ಹಾರಿಕಾ ಗೆಲ್ಲೋಣ. ಎಸ್ ಎಸ್ ಎಸ್.
ನೀನಿಲ್ಲ ಅಂದ್ರೆ ಜೀವನ ನೆನ್ಸ್ಕೊಳಕ್ಕೂ ಆಗಲ್ಲ. ಐ ಲವ್ ಯು ಕಣೋ, ಐ ಲವ್ ಯು. ಶನ್ನು, ಕೂಲ್. ಸೆಂಡ್. ಇನ್ನೂ ಲೋಡ್ ಬಂದಿಲ್ವಾ? ಹಾಗಿದ್ರೆ ನನ್ನ ಹತ್ರ ಮಾತಾಡಕ್ಕೆ ಕೇಳು. ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಬೇಕು, ಓಕೆನಾ? ಸಿಂಕ್ ಹತ್ರ ಫೋನ್ನ ಚಾರ್ಜಿಗೆ ಇಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಮೊದಲೇ ಆ ಸಿಂಕ್ ಕೂಡ ಚೆನ್ನಾಗಿಲ್ಲ. ನೀರು ಬಿದ್ದರೆ ಫೋನ್ ಹಾಳಾಗಲ್ವಾ? ವೈಷ್ಣವಿ, ನನ್ನ ಚಾರ್ಜರ್ನ ಕಾರಲ್ಲೇ ಮರ್ತ್ಬಿಟ್ಟೆ. ನಿನ್ನ ಚಾರ್ಜರ್ ಯೂಸ್ ಮಾಡ್ತೀನಿ. ತಗೋ ವೈಷ್ಣವಿ ಫೋನು. ಬ್ಲೂಟಿಕ್ ಅಂದ್ರೆ ವೈಷ್ಣವಿ ಮೆಸೇಜ್ ನೋಡಿದ್ಲು. ವೈಷ್ಣವಿ, ನಿನ್ನ ಫ್ರೆಂಡ್ ಅಂತಿದ್ರೆ ಕೋಪ ಬರುತ್ತೆ. ನಾನು ಎಲ್ಲರ ಥರ ಅಲ್ಲ. ಲವ್ ಅಂದರೆ ಗೊತ್ತಿಲ್ಲ, ವರ್ಕ್. ಆದರೆ ಗೊತ್ತಿಲ್ಲ, ನಿನ್ನ ನೋಡಿದ ತಕ್ಷಣ ನಿನ್ನ ಮೇಲೆ ಆ ಫೀಲಿಂಗ್ ಬಂತು. ನೀನು ಮೆಸ್ಟರ್ ಶನ್ನು ಅಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಎವ್ರಿ ಮಿನಿಟ್ ನೀನೇ ನೆನಪಾಗ್ತೀಯಾ. ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅನ್ಸುತ್ತೆ. ನೀನು ಒಂದಿನ ಆಫೀಸಿಗೆ ಬಂದಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅಂಥದ್ರಲ್ಲಿ ಈ 1 ವೀಕ್ ಹೇಗಿದ್ನೋ ಅಂತ ನನಗೆ ಗೊತ್ತಿಲ್ಲ. ಬಸ್ ಸ್ಟಾಪಲ್ಲಿ ನೀನು ನನ್ನ ಬಿಟ್ಟು ಹೋಗ್ತಿದ್ರೆ ನನ್ನ ಪ್ರಾಣನೇ ಬಿಟ್ಟು ಹೋಗೋ ಥರ ಅನಿಸ್ತಾ ಇತ್ತು. ನಾನು ನಿನ್ನ ಮದುವೆ ಆಗಬೇಕು ಅಂತಿದ್ದೀನಿ. ಜೀವನ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ. ನಾವು ಫ್ರೆಂಡ್ಸ್ ಅಲ್ಲ ವೈಷ್ಣವಿ, ಫ್ರೆಂಡ್ಸ್ ಅಲ್ಲ. ಲೈಫ್ ಲಾಂಗ್ ನಿನ್ನ ಜೊತೆನೇ ಇರಬೇಕು ಅನ್ಸುತ್ತೆ ಕಣೋ. ನೀನಂದ್ರೆ ಪ್ರಾಣ. ಐ ಲವ್ ಯು ವೈಷ್ಣವಿ, ಐ ಲವ್ ಯು. ಒಂದ್ಸಲ ಶನ್ನು ಹತ್ರ ಮಾತಾಡಿ ನೋಡ್ತೀನಿ. ಅಯ್ಯೋ, ಫೋನ್ ಸಿಂಕಲ್ಲಿ ಬಿದ್ಬಿಡ್ತು. ಅದಕ್ಕೆ ಸಿಂಕ್ ಹತ್ರ ಚಾರ್ಜಿಗೆ ಇಡಬೇಡ ಅನ್ನೋದು. ಸರಿ ಬಿಡು, ನಾನು ರಿಪೇರಿ ಮಾಡಿಸ್ತೀನಿ, ಓಕೆನಾ? ಇದು ಹೋಗ್ಲಿ ಬಿಡು. ನೆಕ್ಸ್ಟ್ ಹೊಸ ವರ್ಷಕ್ಕೆ ಹೊಸ ಫೋನ್ ಬರುತ್ತಂತೆ, ಅದು ನಿನಗೆ ಕೊಡಿಸ್ತೀನಿ. ನಾವೆಲ್ಲರೂ ಮನೇಲೇ ಇರ್ತೀವಲ್ಲ, ನಮ್ಮ ಫೋನೇ ಯೂಸ್ ಮಾಡ್ಕೋ, ಓಕೆನಾ? ಓಕೆಪ್ಪ. ವೈಷ್ಣವಿ, ನಿನ್ನ ಹತ್ರ ಮಾತಾಡ್ಬೇಕಮ್ಮ. ಭಾವ ಇನ್ನೊಂದು 2 ಮಂತ್ಸಲ್ಲಿ US ಹೋಗ್ತಾ ಇದ್ದಾರಂತೆ. ಇನ್ನೂ 5 years ಬರಲ್ವಂತೆ. ಅಲ್ಲಿವರೆಗೂ ಭಾವ ನಿನ್ನ ವೆಯ್ಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವಾ? ಒಂದು ವೇಳೆ ನೀನು ಬೇರೆ ಮನೆಗೆ ಹೋದರೆ ಅಲ್ಲಿ ಹೇಗಿರ್ತೀಯ ಅಂತ ಗೊತ್ತಿಲ್ಲ ಅಲ್ಲ. ಅದೇ ನೀನು ಭಾವನ ಮದುವೆ ಆದರೆ ಅವ್ರ ತಂದೆ ನಾನು ಚೆನ್ನಾಗಿ ನೋಡ್ಕೋತಾರೆ. ಮಾವಯ್ಯ ಹೇಳಿದ್ದಾರೆ ನಿನಗಿಷ್ಟ ಆದರೆ ಮಾತ್ರ. ನೋಡು, ಈ ಫೋಟೋದಲ್ಲಿ ನೀನು ಮತ್ತು ಭಾವ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರ ಅಂತ. ಎಲ್ಲರೂ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಈ ಮದುವೆ ಆದರೆ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಗೊತ್ತಾ? ಸರಿ, ನಿಮ್ಮ ಭಾವನ ಫೋಟೋ ನೋಡ್ತಾ ಇರೋ, ನಾನು ಈಗಲೇ ಬಂದೆ, ಓಕೆನಾ? ಬಾವಾ ಬಾವಾ, 1 ನಿಮಿಷ ಬರ್ತಾ ಇದ್ದೀನಿ. ಇನ್ನೂ ಓದ್ತಿದ್ದಾಳ? ಯೋಚನೆ ಮಾಡ್ತಿರ್ಬೋದೇನೋ. ನನ್ಗೆ ಗೊತ್ತು ವೈಷ್ಣವಿ, ನೀನು ನನ್ನ ಲವ್ ಮಾಡ್ತಿದೀಯ ಅಂತ ಗೊತ್ತು. ನಿಜವಾದ ಪ್ರೀತಿ ಯಾವತ್ತೂ ಸೋಲಲ್ಲ, ಯಾವತ್ತೂ ಸೋಲಲ್ಲ, ಯಾವತ್ತೂ ಸೋಲಲ್ಲ. ವೈಷ್ಣವಿ,